ದೇವದುರ್ಗ ಡಿಪೋಗೆ ಸೇರಿದ ಚಾಲಕನ ಅವಾಂತರ ನೋಡಿ. ನಿಲ್ಲೋಕು ಬಾರದಂತೆ ಕುಡಿದು ಸರ್ಕಾರಿ ಬಸ್ ಚಾಲನೆ ಮಾಡಿದ್ದಾರಂತೆ. ಎಣ್ಣೆ ಏಟಲ್ಲಿ ದೇವಸ್ಥಾನದ ಒಳಗೆ ಬಸ್ ನುಗ್ಗಿಸಿದಂತಹ ಚಾಲಕ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ತಿಂಥಣಿಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೇವದುರ್ಗ ಡಿಪೋಗೆ ಸೇರಿದಂತಹ ಬಸ್ ಚಾಲಕ ಅಮರೇಶ ತಿಂಥಣಿಯ ಮೌನೇಶ್ವರಿ ದೇವಸ್ಥಾನಕ್ಕೆ ಈ ಒಂದು ಸರ್ಕಾರಿ ಬಸ್ ಅನ್ನು ನುಗ್ಗಿಸಿದ್ದಾರೆ. ಚಾಲಕ ಅಮರೇಶ್ ಕುಡಿದ ಮತ್ತಿನಲ್ಲಿ ಬಸ್ ಚಲಾಯಿಸಿದ್ದಾನೆ. ಈ ಸಂದರ್ಭದಲ್ಲಿ ನಡೆದಿರುವಂತಹ ಘಟನೆ ಇದು. ಸಾಧು ಸಂತರು ಮಲಗುವ ಜಾಗಕ್ಕೆ ಬಸ್ ನುಗ್ಗಿದೆ. ಸ್ವಲ್ಪದರಲ್ಲೇ ಭಾರೀ ದೊಡ್ಡ ಅನಾಹುತ ತಪ್ಪಿದೆ ಇಲ್ಲಿ. ಇನ್ನು ಈ ಚಾಲಕನನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸ್ಥಳೀಯರು. ಕುಡುಕ ಚಾಲಕನ ವಿರುದ್ಧ ಸ್ಥಳೀಯರು ಕ್ರಮಕ್ಕೆ ಆಗ್ರಹ ಕೂಡ ಮಾಡಿದ್ದಾರೆ. ಇಲ್ಲಿ ಕಂಠಪೂರ್ತಿ ಕುಡಿದು ಒಂದು ಕಡೆ ಸರ್ಕಾರಿ ಬಸ್ ಅನ್ನ ಚಲಾಯಿಸೋದು, ಅದಾದ ನಂತರ ಆ ಎಣ್ಣೆ ಏಟಲ್ಲಿ ತಗೊಂಡೋಗಿ ದೇವಸ್ಥಾನದೊಳಗೆ ಆ ಒಂದು ಬಸ್ ಅನ್ನ ನುಗ್ಗಿಸ್ಬಿಟ್ಟಿರುವಂತದ್ದು. ಹೋಗ್ಬಾರ ಅಂತ ಹೇಳೋರು ನಿನಗೆ ಈ ತರ ಅಲ್ಲ ಬರಲಿಲ್ಲ. ಹಿಂಗ ಔಟ್ ಸೈಡ್ ಬರ್ಬೇಕಿಲ್ಲ. ನೀನ್ ಈ ತರ ಒಳಗ್ ಬಂದ್ರೆ ಹೆಂಗ್ ಜನಗಳ ಮಕ್ಕಳ್ರ ಏನಿದೆ ಗಾಡಿ ಇದೆ ಏನಿದೆ ಹೋಗ್ಬಾರ ಅಂತ ಹೇಳೋರು ನಿನಗೆ ಈ ತರ ಅಲ್ಲ ಬರಲಿಲ್ಲ. ಹಿಂಗ ಔಟ್ ಸೈಡ್ ಬರ್ಬೇಕಿಲ್ಲ. ನೀನ್ ಈ ತರ ಒಳಗ್ ಬಂದ್ರೆ ಹೆಂಗ್ ಜನಗಳ ಮಕ್ಕಳ್ರ ಏನಿದೆ ಗಾಡಿ ಇದೆ ಏನಿದೆ ಫೋನ್ ಹಚ್ಚಿದ್ದೆ. ಫೋನ್ ಅಲ್ಲ ಬರ್ತಾರ ತಡೆಯವ್ರು ಯಾರು ಫೋನ್ ಬಂದ್ರೆ ನನ್ನ ಕಡೆ ಕಟ್ಟಿದ್ದೆ. ನಾನು ಅಂಬರೀಷಿನ ಕಡ್ಡೋಳಿ ಅಟ್ಟಿ ವಜ್ರ ಮಾನಪ್ಪನ ಬಲಗೆ ಬಂಟ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವನಗೌಡ ಪಾಟೀಲ್. ನೋಡ್ತಾ ಇದೀವಿ, ಇಲ್ಲಿ ಕುಡಿದು ಒಂದು ಕಡೆ ಬಸ್ ಚಲಾಯಿಸೋದು, ಅದಾದ ನಂತರ ದೇವಸ್ಥಾನಕ್ಕೆ ಹೋಗಿ ತಗೊಂಡೋಗಿ ನುಗ್ಗಿಸೋದು. ಸದ್ಯ ಅಲ್ಲಿ ಯಾರಿಗೂ ಏನೋ ಆಗಿಲ್ವೋ ಏನೋ ಗೊತ್ತಿಲ್ಲ. ಆದ್ರೂ ಕೂಡ ಪಾಪ ಅಲ್ಲಿ ಯಾರಾದ್ರೂ ಜನ ಇದ್ದಿದ್ರೆ ಏನ್ ಪರಿಸ್ಥಿತಿ ಆಗ್ತಾ ಇತ್ತು, ಇಂಥವ್ರ ವಿರುದ್ಧ ಯಾವ ರೀತಿ ಕ್ರಮ ಆಗ್ಬೇಕು ಅಂತ. ರೋಶಿನಿ, ಏನು ರಾಯಚೂರು ದೇವದುರ್ಗ ತಾಲೂಕಿನ ಡಿಪೋಗೆ ಸೇರಿದಂತ ಈ ಬಸ್ ಆಗಿದ್ದು, ಅಂದ್ರೆ ಏನು ಕುಡಿದ ಮತ್ತಿನಲ್ಲಿ ಈ ಚಾಲಕ ದೇವಸ್ಥಾನದ ಒಳಗೆ ನುಗ್ಗಿ ಅವಾಂತರಕ್ಕೆ ಎಡವಟ್ ಮಾಡಿದ್ದಾನೆ. ಹಾಗಾಗಿ ಎಣ್ಣೆ ಹೊಡೆದ ಎಡವಟ್ಟಿನಲ್ಲಿ ದೇವಸ್ಥಾನದ ಒಳಗಡೆ ಬಸ್ ನುಗ್ಗಿ ಅವಾಂತರ ಮಾಡಿದ್ದಾನೆ. ಅಂದ್ರೆ ಏನು ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತುಣಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಂದ್ರೆ ಏನು ದೇವದುರ್ಗ ತಾಲೂಕಿನ ಡಿಪೋಗೆ ಸೇರಿದ ಬಸ್ ಮತ್ತು ಚಾಲಕ ಅಂಬರೀಶ್ ಅನ್ನೋದಂತೂ ಕೂಡ ಮಾಹಿತಿ ಲಭ್ಯವಾಗಿದೆ. ತಿಂತುಣಿ ಮೌನೇಶ್ವರ ದೇವಸ್ಥಾನದ ಒಳಗೆ ನುಗ್ಗಿದ್ದು ಬಸ್ ಚಾಲಕ. ಅಂದ್ರೆ ಏನೋ ಆ ಜಾಗದಲ್ಲಿ ಸಾಧು ಸಂತರು ಕೂಡ ಅಲ್ಲಿ ಪ್ರತಿನಿತ್ಯ ಮಲಗ್ತಾ ಇದ್ರು. ಅಂತ ಸಂದರ್ಭದಲ್ಲಿ ಈ ಚಾಲಕ ಕುಡಿದ ಮತ್ತಿನಲ್ಲಿ ದೇವಸ್ಥಾನದ ಒಳಗೆ ಬಸ್ ಚಲಾಯಿಸಿದನಂತಾನೆ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರೋಶಿನಿ, ಇನ್ನು ಇಂಥವ್ರ ವಿರುದ್ಧ ಯಾವ ರೀತಿಯಾಗಿ ಕ್ರಮ ಆಗ್ಬೋದು ಅಂತೇಳಿ, ಕಾರಣ ಏನು ಅಂತಂದ್ರೆ ಇಲ್ಲಿನ ಸ್ಥಳೀಯರು ಈಗ ಇವ್ರ ವಿರುದ್ಧ ಕ್ರಮ ಆಗ್ಬೇಕು ಅಂತೇಳಿ ಆಗ್ರಹ ಮಾಡೋದು, ಆದ್ರೂ ಕೂಡ ಒಂದ್ ರೀತಿಯಾಗಿ ಆನ್ ಡ್ಯೂಟಿ ಕುಡಿದು ಅದಾದ ನಂತರ ಈ ರೀತಿಯಾಗಿ ವರ್ತಿಸೋದು ಎಷ್ಟರ ಮಟ್ಟಿಗೆ ಸರಿ ಅಂತ. ರೋಶಿನಿ, ಇಂಥ ಚಾಲಕರನ್ನು ಕೂಡಲೇ ಕೆಲಸದಿಂದ ಕ್ರಮ ಕೈಗೊಂಡು ಸಸ್ಪೆಂಡ್ ಮಾಡಬೇಕಾಗಿ ಅಲ್ಲಿಯ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಕೂಡ ಬಿಗಿಪಟ್ಟು ಹಿಡಿದು ಅವ್ರ ಮೇಲೆ ಆಕ್ರೋಶ ವ್ಯಕ್ತಪಡ್ತಾ ಇದ್ದಾರೆ. ಯಾಕಂದ್ರೆ ಈ ಭಾಗದ ತಿಂತುಣಿ ಮೌನೇಶ್ವರ ಈ ಭಾಗದ ವಾರಾಣಸಿ ಪ್ರಸಿದ್ಧ ದೇವಸ್ಥಾನ ಅಂತಾನೆ ಕರೆಸಲಾಗುತ್ತದೆ. ಹಾಗಾಗಿ ಚಾಲಕ ಕುಡಿದ ಮತ್ತಿನಲ್ಲಿ ಆ ಸಾಧು ಸಂತರು ಮಲಗುವ ಸ್ಥಳದಲ್ಲಿ ನುಗ್ಗಿದ್ದು ನಿಜಕ್ಕೂ ಇದು ಒಂದು ವಿಪರ್ಯಾಸ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದೇವಸ್ಥಾನಕ್ಕೆ ಅತಿ ಹೆಚ್ಚು ಜನಸಂಖ್ಯೆ ಇರ್ತಾರೆ. ಅಂತ ಸಂದರ್ಭದಲ್ಲಿ ಚಾಲಕ ಕುಡಿದ ಮತ್ತಿನಲ್ಲಿ ಎಷ್ಟು ಬಾರಿ ಗ್ರಾಮಸ್ಥರು ತಿಳಿ ಹೇಳಿದ್ರು ಕೂಡ ಗ್ರಾಮಸ್ಥರಿಗೆ ಎದುರಾಡಿ ಗ್ರಾಮಸ್ಥರ ವಿರುದ್ಧನೇ ಹರಿಯಾದ ಚಾಲಕ ಅಂತಾನೆ ಹೇಳ್ಬೋದು. ಹಾಗಾಗಿ ಅಧಿಕಾರಿಗಳು ಇವ್ರ ವಿರುದ್ಧ ಕ್ರಮ ಕೈಗೊಳ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕಾಗುತ್ತೆ. ರೋಶಿನಿ, ಎಸ್, ಥ್ಯಾಂಕ್ ಯು ಪಾಟೀಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಇಲ್ಲಿ ದೇವದುರ್ಗ ಡಿಪೋಗೆ ಸೇರಿರುವಂತಹ ಈ ಚಾಲಕನ ಅವಾಂತರ ನೋಡ್ತಾ ಇದೀವಿ. ಅಂತಂದ್ರೆ ಮೊದಲನೇದಾಗಿ ಕಂಠಪೂರ್ತಿ ಕುಡಿದಿರೋದು, ಅದಾದ ನಂತರ ಬಸ್ ಡ್ರೈವ್ ಮಾಡಿರೋದು. ಬಸ್ ಡ್ರೈವ್ ಮಾಡಿ ಆ ಒಂದು ದೇವಸ್ಥಾನದ ಒಳಗೆ ಡೈರೆಕ್ಟ್ ಆಗಿ ಒಂದು ಬಸ್ ಅನ್ನ ನುಗ್ಗಿಸಿರುವಂತದ್ದು. ಆ ಸಂದರ್ಭದಲ್ಲಿ ಹೆಚ್ಚು ಕಡಿಮೆ ಯಾರಾದ್ರೂ ನಿಂತಿದ್ರೆ ಅಥವಾ ಕೂತಿದ್ರೆ ಏನಾಗ್ತಿತ್ತು ಪರಿಸ್ಥಿತಿ ಗೊತ್ತಿಲ್ಲ. ಆದ್ರೂ ಕೂಡ ಇಂಥವ್ರನ್ನ ತೆಗೆದು ಮೊದಲನೇದಾಗಿ ಆ ಒಂದು ಕೆಲಸದಿಂದಾನೇ ತೆಗೆದ್ಬಿಟ್ರೇನೆ ಒಳ್ಳೇದು ಅಂತ ಅನ್ಸುತ್ತೆ. ಫೋನ್ ಹಚ್ಚಿದ್ದೆ. ಫೋನ್ ಅಲ್ಲ ಬರ್ತಾರ ತಡೆಯವ್ರು ಯಾರು ಫೋನ್ ಬಂದ್ರೆ ನನ್ನ ಕಡೆ ಕಟ್ಟಿದ್ದೆ. ನಾನು ಅಂಬರೀಷಿನ ಕಡ್ಡೋಳಿ ಅಟ್ಟಿ ವಜ್ರ ಮಾನಪ್ಪನ ಬಲಗೆ ಬಂಟ. ಈ ಮಾತು ಫೋನ್ ಹಚ್ಚಿದ್ದೆ.